ಇನ್ನು ಪ್ರಕರಣ ಮುಚ್ಚಾಕೋದಕ್ಕೆ ಸಂಚು ನಡೀತಾ ಇರಬಹುದು ಅನ್ನುವಂಥದ್ದನ್ನ ಟಿವಿ9 ಜೊತೆಗೆ ಮಾತನಾಡಿದಂತ ಗಿರೀಶ್ ಮಟ್ಟಣ್ಣನವರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ದೂರುದಾರ ಚಿನ್ನಯ್ಯ ಬಂಧನ ಸ್ವಾಗತ ಮಾಡ್ತೀವಿ, ಯಾರು ಸಂಚು ಮಾಡಿದ್ದಾರೋ ಅವರನ್ನ ಅದ್ರ ಬಗ್ಗೆ SIT ಅವರು ಹೇಳಬೇಕು, ಎಲ್ಲದಕ್ಕೂ SIT ಅಧಿಕಾರಿಗಳೇ ಉತ್ತರ ಕೊಡಬೇಕು. ಜೊತೆಗೆ ಬಹುಶಃ ಈ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನ ನಡೆದಿರಬಹುದು ಅನ್ನೋದು ನನ್ನ ಅನಿಸಿಕೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ. ಬೆಳ್ತಂಗಡಿಯಲ್ಲಿ ನಿನ್ನೆ ಕೇಸ್ ಆಗಿತ್ತಲ್ಲ, FIR ಆಗಿತ್ತಲ್ಲ, ಅದರದ ವಿಚಾರಣೆ ಇತ್ತು, ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಅಟೆಂಡ್ ಆಗಿ ಬಂದೆ. ಒಂದು ನಿಮಿಷ ಹಾ, ಅದನ್ನ ನಾವು ಸ್ವಾಗತಿಸ್ತೇವೆ. ಅದು ಒಳ್ಳೆ ಬೆಳವಣಿಗೆ. ಆ ನಂತರ SIT ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ SIT ಅವ್ರ ಬಗ್ಗೆ ಯಾರು ಕೂಡ ತಪ್ಪು ಅಭಿಪ್ರಾಯ ಕೊಡೋದು ಬೇಡ. ಯಾಕಂತ ಹೇಳಿದ್ರೆ SIT ತನಿಖೆ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರ ಹೊಂದಿದೆ, ನಿರ್ಧಾರ ತಗೊಳ್ಳೋದಕ್ಕೂ ಕೂಡ ಸಂಪೂರ್ಣ ಅಧಿಕಾರ ಹೊಂದಿದೆ. ಹಿಂಗಾಗಿ SIT ಅವರು ಚಿನ್ನ ಏನು ಮಾಡಿದ್ದಾರೆ ಅಂತ ಹೇಳಿ ಎಷ್ಟೋ ಜನ ಅಂದ್ರೆ ಮಿಸ್ಗೈಡ್ ಆಗ್ತಾರೆ. ದಯವಿಟ್ಟು ಮಿಸ್ಗೈಡ್ ಆಗಬೇಡಿ, ನಾವು ಅದನ್ನ ಸ್ವಾಗತಿಸ್ತೇವೆ. ಅಷ್ಟೇ ಅಲ್ಲ, ಆ ವ್ಯಕ್ತಿಗೆ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಕಂಪ್ಲೇಂಟ್ನಲ್ಲಿನೇ ದೂರದಲ್ಲಿನೇ ಇದೆ. ಪ್ರಾರಂಭಿಕ ಹಂತದಲ್ಲಿ ಬೇಡ ಅಂತ ಹೇಳಿದ್ರು, ಅಂದ್ರೆ ಇನ್ನೂ ಪ್ರಕ್ರಿಯೆ ಶುರುವಾಗಿಲ್ಲ. ಈಗ ಒಂದು ಹಂತದ ಪ್ರಕ್ರಿಯೆ ಮುಗಿದು ಹೋಗ್ಬಿಟ್ಟಿದೆ. ಅನೇಕ ಕಡೆ ತೆಗೆದಿದ್ದಾರೆ, ಕೆಲವೊಂದಿಷ್ಟು ಕಡೆ ಸಿಕ್ಕಿದೆ. ಸೊ ಈ ಹಂತದಲ್ಲಿ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿ ಸತ್ಯಾಸತ್ಯತೆ ಹೊರಗಡೆ ತಿಳಿಸುವಂಥದ್ದು SITಯ ಒಂದು ಜವಾಬ್ದಾರಿ ಆಗಿರ್ತದೆ. ಹೀಗಾಗಿ ಈ ಬೆಳವಣಿಗೆಯನ್ನು ನಾವು ಸ್ವಾಗತಿಸ್ತೇವೆ. ಈ ಬೆಳವಣಿಗೆ ಆಗಬೇಕಾಗಿತ್ತು. ಈ ಪ್ರಕರಣದಲ್ಲಿ ಒಂದಷ್ಟು ಸಂಚು ನಡೆದಿದೆ, ಷಡ್ಯಂತ್ರ ನಡೆದಿದೆ ಅನ್ನುವಂಥ ಆರೋಪ ಕೂಡ ಇದೆ ಸರ್, ತಾವೇನು ಹೇಳ್ತೀರಿ? ಅಲ್ಲ, ಯಾರು ಸಂಚು ಮಾಡಿದ್ದಾರೆ ಅದನ್ನು SIT ಅವ್ರು ಹೇಳ್ಬೇಕಲ್ಲ, ಹೌದು ತಾನೆ? ನೋಡಿ, ಇಂತಲ್ಲಿ ಸಂಚು ಏನಂತ ಹೇಳಿದ್ರೆ ಮೊದಲನೇ ದಿನದಿಂದನೂ ಕೂಡ ಅದೊಂದು ಪ್ರೊಪಗಂಡ ನಡೀತಾ ಇದೆ. ಸಂಚು ಇದೆ ಅಂತ ನನಗೂ ಅನ್ಸುತ್ತೆ. ಪ್ರಕರಣ ಮುಚ್ಚಾಕೋದಕ್ಕೆ, ದಿಕ್ಕು ತಪ್ಪಿಸೋದಕ್ಕೆ ಸಂಚು ಇದೆ ಅಂತ ನನಗೂ ಅನ್ಸುತ್ತೆ. ಸೊ ಅದು ಸಂಚಿನ ಬಗ್ಗೆ SIT ಅವರೇ ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ. ಓಕೆ, ತಮಗೆ ಎಷ್ಟು ವರ್ಷದಿಂದ ಇವನು ಈಗ ಚಿನ್ನಯ್ಯ ಅಂತ ಇದ್ದಾನೆ, ಅದ್ರ ಬಗ್ಗೆ ಏನೇ ಇದ್ರು ನಾನು SIT ಅವರಿಗೆ ಉತ್ತರ ಕೊಡ್ತೇನೆ. ಖಂಡಿತ ಉತ್ತರ. ಸಾಮಾನ್ಯ ವಿಚಾರಣೆ ಕರೆದ್ರೆ ಹಾಜರಾಗ್ತೀರಿ ಈ ಪ್ರಕರಣ? ಖಂಡಿತ ಹಾಜರಾಗ್ತೇನೆ. ಹೌದು, ಎಲ್ಲ ವಿವರಗಳನ್ನು ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ಇಲ್ಲ, ಬೆಳ್ತಂಗಡಿಯಲ್ಲಿ ನಿನ್ನೆ ಇನ್ನು ಚಿನ್ನಯ್ಯನನ್ನ SIT ಅಧಿಕಾರಿಗಳು ವಶಪಡಿಸಿಕೊಳ್ತಾ ಇದ್ದ ಹಾಗೆ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಸಂತಸ ಅಂತ ಹೇಳಿದ್ರೆ, ಇದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮ ಆಗುತ್ತೆ. ಈ ಗ್ರಾಮಕ್ಕೆ ಸೇರಿರುವಂತಹ ವ್ಯಕ್ತಿ ಈತ ಮಾಸ್ ಮ್ಯಾನ್ ಚಿನ್ನಯ್ಯ. ಹಾಗಾಗಿ ಈತನ ಬಂಧಿಸ್ತಾ ಇದ್ದಾಗೆ ಆ ಗ್ರಾಮದ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಆತನ ವಿರುದ್ಧವಾಗಿ ಕೆಲ ಆರೋಪಗಳನ್ನ ಕೂಡ ಮಾಡಿದ್ದಾರೆ ಗ್ರಾಮಸ್ಥರು. ಅರೆಸ್ಟ್ ಮಾಡಿರೋದು ಬಹಳ ಸಂತೋಷ, ದೇಶಕ್ಕೆ ಶಾಕ್ ಕೊಡೋ ಆರೋಪ ಮಾಡಿದ್ದ, ಬಂಧನ ಆಗಿರೋದು ಹಾಲು ಕುಡಿದಷ್ಟು ಸಂತೋಷ ಆಯ್ತು ಅಂತ ಹೇಳಿದ್ದಾರೆ. ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಕೆಡಿಸೋದಕ್ಕೆ ಮುಂದಾಗಿದ್ರು, ಎಲ್ಲರೂ ಸೇರಿ ಮಾಡಿರುವಂತ ಷಡ್ಯಂತ್ರ ಬಯಲಾಗ್ತಾ ಇದೆ ಅನ್ನೋದು ಚಿಕ್ಕಬಳ್ಳಿ ಗ್ರಾಮಸ್ಥರ ಮಾತು. ಧರ್ಮಸ್ಥಳದಲ್ಲಿ ನೂರಾರು ಶವ ಊತಿಟ್ಟಂಥ ವ್ಯಕ್ತಿ ಮಂಡ್ಯ ಮೂಲದವನು ಅನ್ನುವಂಥದ್ದು ವಿಚಾರ ಟಿವಿ9 ಬ್ರೇಕ್ ಮಾಡಿತ್ತು. ಈ ಒಂದು ವಿಚಾರವಾಗಿ ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಗ್ರಾಮಸ್ಥರು ಮಾಡಿದರು. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಆತ ಚಿಕ್ಕಬಳ್ಳಿ ಗ್ರಾಮದವನು, ಮಂಡ್ಯದವನು ಅನ್ನುವಂಥದ್ದು ನೀವು ಕೂಡ ಹೇಳಿದ್ರಿ. ಆತನ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರಿ ಸರ್. ಆತನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನುವಂಥದ್ದು. ಇವತ್ತು ಆತನ ಅರೆಸ್ಟ್ ಮಾಡಿದ್ದಾರೆ ಸರ್ ಪೊಲೀಸರು, ಏನು ಹೇಳ್ತೀರಿ ಸರ್? ಅದು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಯಿತು. ಇವನು ರಾಜ್ಯದ ಜನಕ್ಕೆ ಮತ್ತು ದೇಶದ ಜನಕ್ಕೆ ಶಾಕ್ ಕೊಡುವಂಥ ವಿಚಾರ ಮಾಡಿದ್ದಾನೆ ಅವನು. ಇದು ಒಳ್ಳೆಯ ವಿಚಾರ. SIT ಅವರು ಅವನ್ನ ಅರೆಸ್ಟ್ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ. ಮುಂಚೆ ಹೇಳ್ತಾ ಇದ್ರಿ ಆತ ಎಷ್ಟು ಕಳ್ತನ ಪ್ರಕರಣ ಇದ್ದ, ಮತ್ತು ಜೊತೆಗೆ ನಿಮ್ಗೆ ಎಷ್ಟು ಮೋಸ ಮಾಡಿ ಹೋಗಿದ್ದ ಅಂತೆಲ್ಲ ಹೇಳ್ತಾ ಇದ್ರಿ. ಹಳ್ಳಿನಲ್ಲಿ ನಾನೇ ಅವನಿಗೆ 2 ಹಸುಗೆ SBIನಲ್ಲಿ ಸಾಲ ಕೊಡಿಸಿದ್ದೆ. ಹಸುಗಳನ್ನ ರಾತ್ರಿ ಮಾರ್ಬಿಟ್ಟು ದುಡ್ಡು ತಗೊಂಡು ಇಲ್ಲೆಲ್ಲ ಸ್ವಲ್ಪ ಜನಗಳಿಗೆಲ್ಲ ಮೋಸ ಮಾಡಿ, ನನಗೂ ಮೋಸ ಮಾಡಿದ್ದ. ಸ್ವಲ್ಪ ಎಲ್ಲ ರಾತ್ರಿ ಹೊರಟೋಗಿದ್ದು ತಮಿಳ್ನಾಡಲ್ಲಿ ಇರ್ತೀನಿ ಅಂತ ಹೋದ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಬಂದು ನಾನು ಇದರಲ್ಲಿ ಧರ್ಮಸ್ಥಳದಲ್ಲೇ ಮತ್ತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದ. ಇದೆಲ್ಲ ಇವನು ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅದು ಒಂದು ಧರ್ಮ ಕ್ಷೇತ್ರ, ಅದ್ರ ಬಗ್ಗೆ ಎಲ್ಲ ಗೌರವ ಇದೆ. ಇವನು ಅದನ್ನು ಕಳಿಕೆ ಹೋಗಿದ್ದ. ಈಗ ನ್ಯಾಯ ವ್ಯವಸ್ಥೆ ಅವನ ಸರಿಯಾಗಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವನಿಗೆ ಸಾಯಿಗಂಟು ಜೈಲಲ್ಲಿರುವ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಸರ್, ಏನೆಲ್ಲ ಮಾಡಿದ್ದ ಸರ್ ಮೋಸ? ನಿಮಗೆ ಒಂದಷ್ಟು ಹಣ ನಿಮ್ಮ ಹತ್ರನೇ ಇಸ್ಕೊಂಡು ಹೋಗಿದ್ದ ಅಂತ ಹೇಳ್ತಿದ್ರಿ. ಬೇರೆಯವ್ರಿಗೆಲ್ಲ ಏನೆಲ್ಲ ಇದು ಮಾಡಿದ್ದ? ಅದೇ ಕೆಲ್ಸಕ್ಕೆ ಬರ್ತೀನಿ, ಅದೇ ಇದು ಅಂದ್ಬಿಟ್ಟು ಸ್ವಲ್ಪ ಈಸ್ಕೊಳ್ಳೋದು, ಒಂದು 500,000 ಹಿಂಗೆಲ್ಲ, ಒಂದು 5,000 10,000 ಹಂಗೆ ಇಸ್ಕೊ ಜನಗಳಿಗೆಲ್ಲ ಸ್ವಲ್ಪ ದುಡ್ಡು ಕೊಡಬೇಕಾಯ್ತು. ಅವ್ನು ಕೆಲಸ ಮಾಡ್ತಿರಲಿಲ್ಲ, ಸೋಂಬೇರಿಯಾಗಿದ್ದ ಅವನು. ಆಮೇಲೆ ಸ್ಟೈಲ್ ಮ್ಯಾನ್ ಅವನು. ಬಟ್ಟೆಗಳೆಲ್ಲ ಅಲ್ಲೆಲ್ಲಿಂದ ತತ್ತಿದ್ನೋ ಏನೋ, ಇಲ್ಲೆಲ್ಲ ಬಂದು ಅವ್ರವ್ರಿಗೆ ಕೊಡ್ತಿದ್ದ. ನಾವ್ಯಾರು ಆ ಬಟ್ಟೆಗಳಲ್ಲಿ ಈಸ್ಕೊತಿರ್ಲಿಲ್ಲ. ಕೆಲವರು ಅಲ್ಲಿ ನನ್ನ ಪ್ರಕಾರ ಅವನೆಲ್ಲ ಧರ್ಮಸ್ಥಳದಲ್ಲಿ ಗಿಳ್ತನ ಮಾಡ್ಕೊಂಡು ತಗೊಬತ್ತಿದ್ದ ಅಂತ ಅನ್ನಿಸುತ್ತೆ. ಏನು ಅನಿಸುತ್ತೆ ಸರ್ ಈ ಸಂದರ್ಭದಲ್ಲಿ? ಅವನು
ದೂರು ಕೊಡಕ್ಕೆ ಹೋದವನೇ ಅವನ್ನೇ ವಶಕ್ಕೆ ತಗೊಂಡಿದ್ದಾರೆ ಈಗ ಪೊಲೀಸರು. ಅದು ಅವನು ತಪ್ಪು ಮಾಡಿದ್ದಾನೆ, ತಗೊಂಡಿದ್ದಾರೆ, ಅವನಿಗೆ ಶಿಕ್ಷೆ ಆಗಬೇಕು. ಹಾಂ, ಅವನಿಗೆ ಏನು ಗೊತ್ತಿಲ್ಲದೆ ಇರುವಂಥ ಒಬ್ಬ ಸ್ವೀಪರು ಒಂದು ದೊಡ್ಡ ಕ್ಷೇತ್ರ, ಸಾವಿರಾರು ಜನಕ್ಕೆ ಅನ್ನ ಹಾಕುವಂಥ ಕ್ಷೇತ್ರದ ಮೇಲೆ ಆಪಾದನೆ ಮಾಡಿರೋ ತಪ್ಪದು. ನಂಬಿಕೆ ಇತ್ತು, ನಂಬಿಕೆ ಅಲ್ಲಿ ಯಾರೇ ಇಡೀ ಯಾವುದೇ ಜನಾಂಗ ಆಗಲಿ ಧರ್ಮಸ್ಥಳ ಅಂದರೆ ಒಂದು ನಂಬಿಕೆ, ಒಂದು ಒಳ್ಳೇದಾಗುತ್ತೆ ಅಲ್ಲಿಗೆ ಹೋದ್ರೆ ಏನೋ ಒಂದು ಇದಿರ್ತದೆ. ಅದು ಬಿಟ್ಬಿಟ್ಟು ಇವನು ಏಕಾಏಕಿ ಕೂಲಿಗೆ ಒಂದು ಒಳ್ಳೆ ಇಶ್ಯೂ ಆಯಿತು ದೇಶದಲ್ಲಿ ಅಂದರೆ ಅದು ಭಾರಿ ನನಗೆ ವಿಷಾದ ವ್ಯಕ್ತಪಡಿಸ್ಕೋಬೇಕಾಯ್ತದೆ ನಾನು. ಇವಿಷ್ಟು ಗ್ರಾಮಸ್ಥರಾದ ಶಂಕರೇಗೌಡರ ಅವರ ಮಾತುಗಳಾಗಿರುವಂಥದ್ದು. ಆತನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡರಿ, TV9 ಮಂಡ್ಯ.